ಒಂದು ಪ್ರೀ ಫ್ಲೈಟ್ ಇದೆ. ದಟ್ ಇಸ್ ದಸ್ ಒನ್ ಆಫ್ ದ ಮೋಸ್ಟ್ ಬೇಸಿಕ್ ಇನ್ಸ್ಪೆಕ್ಷನ್ ಆ್ಯಕ್ಟಿವಿಟೀಸ್ ಅದು ಅಲ್ವಾ. ಇನ್ನು ಅದಕ್ಕಿಂತ ಚಿಕ್ಕದಂದರೆ ಒಂದು ಟ್ರಾನ್ಸಿಟ್ ಇನ್ಸ್ಪೆಕ್ಷನ್ ಅಂತ, 2 ಫ್ಲೈಟ್ ಮಧ್ಯದಲ್ಲಿ ಒಂದು ಚಿಕ್ಕ ಚೆಕ್ ಇರುತ್ತೆ. ಓಕೆ, ಸೊ ಇಫ್ ಹೆಲಿಕಾಪ್ಟರ್ ನೆಲದ ಮೇಲಿದೆ ಅಂದರೆ ಏನೋ ಒಂದು ಚೆಕ್ ಆಗಿ ಇನ್ನೊಂದು ಫ್ಲೈಟ್ಗೆ ಹೋಗೋದು. ಅದು ಯಾವತ್ತೂ ಹಾಗೆ ಇನ್ನೊಂದು ಸುಮ್ಮನೆ ಹೋಗಲ್ಲ. ಏದರ್ ದ ಪೈಲಟ್ ವಿಲ್ ಡೂ ದ ಚೆಕ್ ಆರ್ ವಿ ವಿಲ್ ಡೂ ದ ಚೆಕ್. ಸೊ ಇಷ್ಟು ಬೇಸಿಕ್ ಚೆಕ್ಕಿಂದ ಹಿಡಿದು 5,000 ಅವರ್ಸ್ ಆಫ್ ಆಪರೇಷನ್. ಈಗ ಹಾಗೆ ನಿಮ್ಮ ವೆಹಿಕಲಲ್ಲಿ ಕಿಲೋಮೀಟರ್ಸ್ 5,000, 20,000, 1,00,000 ಕಿಲೋಮೀಟರ್ಸ್ ಹಾಗೆ ಬೇರೆ ಬೇರೆ ಚೆಕ್ಸ್ ಇರುತ್ತೆ. ಆಯಿಲ್ ಚೇಂಜ್ ಅದು ಇದು ಇರುತ್ತೆ. ಇದು ಅದೇ ಥರ, ಬಟ್ ಮೋರ್ ಕಾಂಪ್ಲೆಕ್ಸ್. ಸೊ ಡೀಟೇಲ್ಡ್ ಚೆಕ್ಸಲ್ಲಿ ದ ಚೆಕ್ ಇಟ್ ಸೆಲ್ಫ್ ವಿಲ್ ಗೋ ಫಾರ್ 2 months, 3 months, 4 months. ಸೊ ದ ಹೋಲ್ ಹೆಲಿಕಾಪ್ಟರ್ ಇಸ್ ಡಿಸ್ಮ್ಯಾಂಟಲ್ಡ್. ಎವ್ರಿ ಕಾಂಪೊನೆಂಟ್ ಇಸ್ ಚೆಕ್ಡ್. ಲಾಟ್ ಆಫ್ ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಆಗುತ್ತೆ. ಇವಾಗ ನೀವು ಹೇಳಿದ್ರಲ್ಲ ಮೆಡಿಕಲ್ ಇಂಡಸ್ಟ್ರಿ ಹಾಗೆ ಎಕ್ಸ್ರೇಸ್ ಅದು ಇದು ಯೂಸ್ ಮಾಡ್ತಾರೋ, ಅದೇ ಥರ ದರ್ ಆರ್ ಲಾಟ್ ಆಫ್ ನಾನ್ ಡಿಸ್ಟ್ರಕ್ಟಿವ್ ಚೆಕ್ಸ್ that aircraft and aircraft component goes through. And then all that is, after all the checks are done, all the components are put back together. ಅದನ್ನೆಲ್ಲ ನಾವು ಸೇರಿಸಿ ಒಂದು ಅಸೆಂಬಲ್ ಮಾಡ್ತೀವಿ. ಅಸೆಂಬಲ್ ಮಾಡಿ ಆಮೇಲೆ ಗ್ರೌಂಡ್ ಟೆಸ್ಟ್ ಆಗುತ್ತೆ, ಅದಾದಮೇಲೆ ಏರ್ ಟೆಸ್ಟ್ ಆಗುತ್ತೆ. ಆ ಥರ ಪ್ರಾಬ್ಲಿ ಐ ವುಡ್ ಹ್ಯಾವ್ ಸ್ಯಾಟ್ ಥ್ರೂ hundreds of test flights. And then finally there is a track and balance. ಅಂದರೆ ಈಗ ನೀವು ಕೆಲವು ಸತಿ ನೋಡ್ಬೋದು, ಒಂದು ಸೀಲಿಂಗ್ ಫ್ಯಾನ್ ಅಲ್ಲಾಡತ್ತೆ ಬಿಕಾಸ್ ಇಟ್ ಈಸ್ ನಾಟ್ ಇನ್ ಬ್ಯಾಲೆನ್ಸ್. ಅದು 3 ರೆಕ್ಕೆ ಇರ್ಬೋದು, 5 ರೆಕ್ಕೆ ಇರ್ಬೋದು. ಆ ರೆಕ್ಕೆಗಳು ಬ್ಯಾಲೆನ್ಸಲ್ಲಿ ಇಲ್ಲ ಅಂದರೆ ಹಳೆ ಫ್ಯಾನ್ಗಳು ನೀವು ನೋಡಿರ್ತೀರ ಹೆಂಗೆ ಅಲ್ಲಾಡ್ತಾ ಇರುತ್ತೆ. ಅದೇ ಥರ ಹೆಲಿಕಾಪ್ಟರ್ ರೋಟರ್ ಕೂಡ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಅದರಲ್ಲಿ ವೆಯ್ಟ್ಸ್ ಇರುತ್ತೆ, ಅದ್ರಲ್ಲಿ ಸಣ್ಣ ಸಣ್ಣ ಟ್ಯಾಬ್ಸ್ ಇರುತ್ತೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ. ಸೊ ಇಷ್ಟೆಲ್ಲ ಆದಮೇಲೆ ಒಂದು ಪ್ಯಾಸೆಂಜರ್ ಕೂತ್ಕೊಳ್ಳೋದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ನೀಸ್ ಯೂಟ್ಯೂಬ್ ಚಾನಲ್.